3700, 3800, 3900. ನಾವು ವೀಳ್ಯದೆಲೆನ ಸುಮಾರು ವರ್ಷದಿಂದ ಬೆಳೀತಾ ಇದ್ದೀವಿ. ಇದು ಮಹಾರಾಜರ ಕಾಲದಿಂದ ಐತೆ. ಇದು ಮೈಸೂರು ವೀಳ್ಯದೆಲೆ ಬಂದು ಚನ್ನಪಟ್ಟಣದ್ದೇ ಫೇಮಸ್ಸು. ಒಂದು ಸಲ ರೇಟ್ ಇರುತ್ತೆ, ಒಂದು ಸಲ ರೇಟ್ ಇರಲ್ಲ. ಹಾಗಾಗಿ ಇಲ್ಲಿ ಅತಿವೃಷ್ಟಿ ಆದರೂ ಕಷ್ಟವೇ, ಅನಾವೃಷ್ಟಿ ಆದ್ರೂ ಇದನ್ನು ಹಿಂಸೆನೇ. ನೀರಾವರಿ ಇರಲೇಬೇಕು. ಇತ್ತಾಗ ಆನೆ ಕೋಟ್ಲೆ ಬೇರೆ ಜಾಸ್ತಿ. ಇತ್ತಾಗ ರೈತರು ಏನೂ ಮಾಡೋಕ್ಕಾಗ್ತಿಲ್ಲ. ಬಂದರೆ ಇತ್ತಾಗೆ ರೇಟ್ ಇದ್ದಾಗ ಒಂದು ಲೆಕ್ಕ ಸಿಕ್ಕಿದ್ರೆ, ರೇಟ್ ಇಲ್ಲದೆ ಇದ್ದಾಗ ಒಂದು ಲೆಕ್ಕ ಆಗುತ್ತೆ. ಈಗ ರೈತರು ಏನು ಮಾಡಬೇಕು ಅನ್ನೋದು ಗೊತ್ತಾಯ್ತಾ ಇಲ್ಲ. ಸಹಾಯಧನ ಅಂತೂ ಯಾರೂ ಕೊಡ್ತಾಯಿಲ್ಲ. ಆನೆ ಬಂದು ಎಲ್ಲ ಮುರಿದಾಕ್ಬಿಟ್ಟು ಉಂಟಿ ಸುಟ್ಟೋಗುತ್ತೆ. ಈಗ 1 ಎಕರೆಲಿ ಇದ್ದದ್ದು ಈಗ ಅರ್ಧ ಎಕರೆ ಆಗೈತೆ. ಇನ್ನೂ ಅರ್ಧ ಎಕರೆ ಎಲ್ಲ ಉಂಟಿ ಸಾಯ್ತಾನೆ. ಏನು ಮಾಡೋದು ಅನ್ನೋದು ಗೊತ್ತಾಗ್ತಾಯಿಲ್ಲ. ಸರ್ಕಾರ ಇದಕ್ಕೆ ಏನಾರ ಪರಿಹಾರಧನ ಕೊಡಬೇಕು ಸರ್. ತಿಂಗಳಿಗೆ ಇದು ಖರ್ಚೆ 1 ಎಕರೆಗೆ ಏನೇ ಇಲ್ಲ ಅಂದ್ರೂ ಸುಮಾರು 30 ರಿಂದ 40 ಸಾವಿರ ಬೀಳುತ್ತೆ. ಇನ್ನು ಆಳಿನ ಕೂಲಿ ಇವೆಲ್ಲ ಲೆಕ್ಕ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಗೊಬ್ಬರ ಹಾಕಲೇಬೇಕು. ಗೊಬ್ಬರ ಬಿಟ್ಟು ಬೇರೆ ಯೂರಿಯಾ, ಪೊಟ್ಯಾಷ್ ಇವೇನೂ ಹಾಕೋಂಗಿಲ್ಲ. ಅವು ಹಾಕಿದ್ರೂ ಹಾಳಾಗುತ್ತೆ. ಗೊಬ್ಬರದ ರೇಟೇ ಜಾಸ್ತಿ. ಹಂಗಾಗಿ ಇದಕ್ಕೆ ತಿಂಗಳಿಗೆ 50 ಸಾವಿರ ಬೇಕೇ ಬೇಕು. ಇದ್ರಲ್ಲಿ ಲಾಭ ಏನು ಕಾಣ್ತೀವಿ, ರೇಟ್ ಇದ್ದಾಗ ಕಾಣ್ತೀವಿ, ರೇಟ್ ಇಲ್ಲದೆ ಇದ್ದಾಗಿಲ್ಲ. ರೇಟ್ ಇದ್ದಾಗ ಎಲೆ ಬರೋಲ್ಲ, ಎಲೆ ಇದ್ದಾಗ ರೇಟ್ ಇರೋಲ್ಲ. ಆಮೇಲೆ ಎಲ್ಲ ಕಡೆನೂ ಫೇಮಸ್ಸು ಎಂತಕ್ಕೆ ಅಂತಂದರೆ ನಾಟಿ, ಪ್ಯೂರ್ ನಾಟಿ, 100 ಗಂಟೆ ಯಾವಾಗಲೂ ಎಲ್ಲ ಇದಕ್ಕೂ ಇದು ತಿರುಪತಿ ಗಂಟನೂ ಹೋಗ್ತದೆ, ಆಂಧ್ರನೂ ಹೋಗ್ತದೆ, ಈ ಕಡೆ ಬೆಟ್ಟ ಕೊಳ್ಳೆಗಾಲ ಎಲ್ಲ ಹೋಗ್ತದೆ. ನಮ್ಮದು ಯಾವಾಗಲೂ ಪ್ಯೂರ್ ನಾಟಿನೇ. ಅದಕ್ಕೋಸ್ಕರ ನಮಗೆ ತ್ವರಿತವಾಗಿ ನಮಗೆ ನಿಗದಿತ ಬೆಲೆ ಸಿಗಬೇಕು ರೈತರಿಗೆ. ಅದು ಸಿಗ್ತಾ ಇಲ್ಲ. ಈ ಚನ್ನಪಟ್ಟಣದಲ್ಲಿ ಸುಮಾರು ಒಂದು 7 ರಿಂದ 8 ಮಂಡಿ ಇದೆ. ಇದು ನಾಟಿ ಎಲೆಗೆ ಫೇಮಸ್ ಆಗಿದೆ. ಇಲ್ಲಿ ಬರುವಂಥ ರೈತರುಗಳು ತಂದಂಥ ಎಲೆಗಳನ್ನ ನಾವು ಮಾರಾಟ ಮಾಡಿ ಬೇರೆ ಗಿರಾಕಿಗಳಿಗೆ ಕೊಡ್ತೀವಿ. ಮತ್ತು ಕೆಲವು ಟೈಮ್ನಲ್ಲಿ ಒಂದು 6 ತಿಂಗಳು ಹೊರಗಡೆ ಹೋಗುತ್ತೆ ಎಲೆ. ಕೇರಳ, ಆಂಧ್ರ ಮತ್ತು ತಮಿಳ್ನಾಡು ಈ ಥರ ಹೋಗುತ್ತೆ. ಇನ್ನು 6 ತಿಂಗಳು ಇಲ್ಲೇ ಲೋಕಲ್ನಲ್ಲಿ ಮಾರಾಟ ಮಾಡ್ತೀವಿ. ಬೆಂಗಳೂರು, ಯಲಹಂಕ, ದೇವನಹಳ್ಳಿ ಈ ಥರ ಕಳಿಸ್ತೀವಿ. ಸುಮಾರು ಇಲ್ಲಿ ತಿಂಗಳಲ್ಲಿ ಒಂದು 3 ರಿಂದ 4 ಕೋಟಿ ವಹಿವಾಟು ನಡೆಯುತ್ತದೆ.